ನೆಕ್ಸ್ಟ್ ನಾವು ಬರೋಣ ಇವಾಗ ರಿಯಲ್ ಟಾಕಿಗೆ. ಇವಾಗ ಒಂದ್ ಸ್ವಲ್ಪ ಹಾನೆಸ್ಟ್ಲಿ ಆನ್ಸರ್ ಮಾಡ್ರಿಲೆ. ನಿಮ್ ಜರ್ನಿದಾಗ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಾಗಿತ್ತು ಹಾನೆಸ್ಟ್ಲಿ? ಬಿಗ್ಗೆಸ್ಟ್ ಮಿಸ್ಟೇಕ್ ಇಂಜಿನಿಯರಿಂಗ್ ಬಿಟ್ಟಿದ್ದು ಓಕೆ. ನಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮತ್ತೆ ರಿಗ್ರೆಟ್. ಅದು ಬಿಟ್ರೆ ಆಲ್ಮೋಸ್ಟ್ ಮತ್ತೇನಿಲ್ಲ. ನನ್ ಮಿಸ್ಟೇಕ್ ಅದು ಸಣ್ಣ ಪುಟ್ಟ ಮಿಸ್ಟೇಕ್ ಇರೋದು ಆಬ್ವಿಯಸ್ಲಿ. ಸೊ ಅದ್ ಬಿಟ್ಟು ಮತ್ತೇನಿಲ್ಲ. ಬಿಗ್ಗೆಸ್ಟ್ ಮಿಸ್ಟೇಕ್ ಇಂಜಿನಿಯರಿಂಗ್ ಇದೆ. ಓಕೆ. ಇವಾಗ ರಿಜೆಕ್ಷನ್ ಅಂತ ಬಂದಾಗ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಅದನ್ನ? ರಿಜೆಕ್ಷನ್ಸ್ ಆಲ್ಮೋಸ್ಟ್ ನಾ ಹೇಳಿದಂಗೆ ನಾ ಎಕ್ಸ್ಟೆನ್ಸರ್ ಬಿಟ್ಟಾಗ ನನ್ನ ಕಡೆ ಆಫರ್ ಇದಿರ್ಲಿಲ್ಲ. ಸೊ ಆಲ್ಮೋಸ್ಟ್ ನಾನು ಎಲ್ಲಾರ ಗತ್ಲೆ ನಾರ್ಮಲ್ ಆಗಿ ಅಪ್ಲೈ ಮಾಡ್ತಿದ್ನಿ. ಡೈಲಿ ಹೇಳೋದು, ಅಪ್ಲೈ ಮಾಡೋದು, ರಿಜೆಕ್ಷನ್ ಇಮೇಲ್ ಸಂಬಂಧ ವೇಟ್ ಮಾಡಿದಂಗೆ ಆಕಿತ್ತು. ಸೊ ಎವ್ರಿ ಡೇ ನಂದೇನೋ ಹೋಪ ಇಲ್ಲ ಆಗತ್ತ, ನೆಕ್ಸ್ಟ್ 1 year ಹೊಂಡ್ರೆ ಆಗತ್ತ ಅಂತ ಹೇಳಿ ಹಂಗ ಅದಾದ್ಮೇಲೆ ಒಂದಿವ್ಸ ಕಂಪ್ನಿಗಳು ಹೆಂಗ ಲಾಸ್ಟ್ ಮಟ್ಟ ಹೋಗಿ ಲಾಸ್ಟ್ ರೌಂಡಿಗೆ ಮೇ ಬಿ ಪ್ಯಾಕೇಜ್ ಆಗಿಲ್ಲೋ ಇಲ್ಲ ಕ್ಯಾಂಡಿಡೇಟ್ ಫಿಟ್ ಆಗಿಲ್ಲ ಅಂತ ಹೇಳಿ ಲಾಸ್ಟ್ ರೌಂಡ್ ರಿಜೆಕ್ಷನ್ ಆಗ್ಯಾವು. ಏನಿಲ್ಲ, ಹೋಪ್ ಏನಂದ್ರ ಇಲ್ಲ ಇದಾಗಿಲ್ಲ ಅಂದ್ರೆ ಇದಕ್ಕೆ ಬೆಟರ್ ಕಂಪ್ನಿ ಸಿಗ್ತೈತಿ ಅಷ್ಟ, ಮತ್ತೇನಿಲ್ಲ. ಒಂದು ಲರ್ನಿಂಗ್ ಸಿಗ್ತೈತಿ. ಅಟ್ಲೀಸ್ಟ್ ನೀವು ಇಂಟರ್ವ್ಯೂ ಕೊಟ್ಟರಿ, ಇಂಟರ್ವ್ಯೂ ಮಟ್ಟ ಹೋದ್ರ ಇಂಟರ್ವ್ಯೂ ಕೊಟ್ಟರಿ, ಅಲ್ಲಿಂದ ಒಂದ್ ಏನೋ ಲರ್ನಿಂಗ್ ಸಿಕ್ಕೈತಿ ನನಗ, ಎಕ್ಸ್ಪೀರಿಯನ್ಸ್ ಆಯ್ತು, ಮುಗೀತು. ಸ್ಟಾರ್ಟಿಂಗ್ ಇಲ್ಲ ನಂಗೆ ಇನಿಷಿಯಲ್ ಪೇಜ್ ದಾಗ ಏನ್ ರಿಜೆಕ್ಷನ್ ಬರಕತ್ತಂದ್ರ ಫಸ್ಟ್ ನೀವು ಚೆಕ್ ಮಾಡೋ ರೆಸ್ಯೂಮ್ ಚೆಕ್ ಮಾಡ್ರಿ. ರೆಸ್ಯೂಮ್ ವಾಪಸ್ ಆಲ್ಮೋಸ್ಟ್ 2 ಸಲ ಹಾಕತ್ತಿಲ್ಲ, ಅಸಲಿ ರೆಸ್ಯೂಮ್ ಚೆಕ್ ಮಾಡ್ರಿ, ರೆಸ್ಯೂಮ್ ನೋಡ್ಕೋರಿ. ರೆಸ್ಯೂಮ್ ಆಲ್ಮೋಸ್ಟ್ ಚೇಂಜ್ ಮಾಡ್ಕೋತ ಅಪ್ಲೈ ಮಾಡ್ಕೋತೀರಿ, ಬರ್ತಾವ ಕಾಲ್ಗಳು. ಓಕೆ. ಈಗ ರಿಯಾಲಿಟಿ ಮತ್ತ ಎಕ್ಸ್ಪೆಕ್ಟೇಷನ್ ಅಂತ ಬಂದಾಗ ಫ್ರೆಶರ್ಗೆ ಇದು ಹೆಂಗ್ ಡಿಫ್ರೆನ್ಸ್ ಆಗ್ತತಿ ಮತ್ತ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಇದು ಹೆಂಗ್ ಡಿಫ್ರೆನ್ಸ್ ಆಗ್ತತಿ ಇನ್ನೊಂದು ಜಾಬ್ ಹಿಡಿಯುವಾಗ? ಫ್ರೆಶರ್ ಅಂತ ಬಂದಾಗ ಫ್ರೆಶರ್ ಹೆಂಗಿರತ್ತ, ಇಲ್ಲ ನಾ ಎಲ್ಲೋ ಕೋರ್ಸ್ ಮಾಡತ್ತೀನಿ, ಏನೋ ಮಾಡತ್ತೀನಿ, ನಂದೇನೋ ಅವ್ರು ಮಾಡಿಸ್ತಾರು, ಇದೊಂದು ಎಕ್ಸ್ಪೆಕ್ಟೇಷನ್. ಬಟ್ ರಿಯಾಲಿಟಿ ಏನ ನಮ್ದು ಬ್ಯಾಕ್ ಎಂಡ್ ದಾಗ ಹಾರ್ಡ್ ವರ್ಕ್ ಇರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಸೊ ಇದೇನ ರಿಯಾಲಿಟಿ. ಆಕ್ಚುಲಿ ನಾವು ಡಿಪೆಂಡ್ ಆಗ್ಲಾರ್ದ ನಾವಾಗಿ ಅಪ್ಲೈ ಮಾಡ್ಕೊತಾ ಇರ್ಬೇಕು. ಇದೊಂದ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಮತ್ತೆ ಇನ್ನೊಂದು ಫ್ರೆಶರ್ ಒಳಗೆ ಏನಿರ್ತೈತಿ, ನಾನ್ ಜಾಯಿನ್ ಆದ್ಮೇಲೆ ಎಲ್ಲ ಹೆಂಗೋತ್ ಮಾಡ್ಕೋತ ಹೋಗ್ತೈತಿ. ನಾನ್ ಜಾಯಿನ್ ಆಗೋ ಆಟ ತ್ರಾಸ, ಜಾಯಿನ್ ಆದ್ಮೇಲೆ ಏನ್ ತ್ರಾಸ ಇರಂಗಿಲ್ಲ ತಂತಿರ್ತಾರು. ಬಟ್ ರಿಯಾಲಿಟಿ ಏನೈತಿ ಅಂದ್ರೆ ನೀವು ಒಳಗ್ ಹೋದ್ಮೇಲೆ ನೀವು ಅಪ್ಸ್ಕಿಲ್ ಹಾಕೋತಾನೆ ಇರ್ಬೇಕು. ಮೇನ್ ಏನ, ನೀ ಏನೋ ಒಂದು ABC ಕಲ್ತ್ ಹೋಗಿ, ಯಾವ್ದೋ ಒಂದು ಲ್ಯಾಂಗ್ವೇಜ್ ಕಲ್ತಿ ಹೋಗಿ ಅದಾದ್ಮೇಲೆ ಮುಗೀತ್ ನಂದು ಇಲ್ಲಿಗಿಲ್ಲ. ಡೇ ಟು ಡೇ ಇದ್ರಾಗ ನಾವು ಕಲ್ಕೋತ ಹೋಗ್ಬೇಕು, ಅಲ್ಲಿದ್ದು ಎನ್ವಿರಾನ್ಮೆಂಟ್ ಅಡಾಪ್ಟ್ ಮಾಡ್ಕೋಬೇಕು. ಇದೊಂದು ರಿಯಾಲಿಟಿ ಏನಂದ್ರೆ ಎವ್ರಿ ಡೇ ಲರ್ನಿಂಗ್ ಇರತೈತಿ. ಸೊ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರ ನಾವ್ ಎಕ್ಸ್ಪೆಕ್ಟ್ ಏನ್ ಮಾಡ್ತೀವಿ, ಇಲ್ಲ ನಾ ಒಂದ್ ಯಾವ್ದೋ XYG ರೋಲಿಗೆ ಹೋಗೇನಿ, ಸೊ ನಂದ್ ಜೀವನ ಆರಾಮ್ ಇರ್ತೈತಿ. ಇದು ರಿಯಾಲಿಟಿ ಏನಂದ್ರೆ ಡಿಪೆಂಡ್ಸ್ ನಮ್ ಕಲೀಗ್ಸ್ಗಳ ಮೇಲ, ನಮ್ದು ಟೀಮ್ ಮೇಲ, ನಮ್ ಮಾಡೋ ಪ್ರಾಜೆಕ್ಟ್ ಮೇಲ, ನಮ್ ಟೈಮ್ ಲೈನ್ಸ್ ಮೇಲ, ನಾ ಹೆಂಗ್ ನಂದ್ ಶೋಕೇಸ್ ಸ್ಕಿಲ್ ಹೆಂಗ್ ಶೋಕೇಸ್ ಮಾಡತ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ಸ್. ಯಾವ್ದು ಬರೀ ಫ್ಯಾನ್ಸಿ ರೋಲ್ ಐತಿ ಅಂತ ಹೇಳಿ ಇಲ್ಲ ನಂದ್ ಲೈಫ್ ಚಿಲ್ ಆಕೈತಿ ಅಂದ್ರೆ ಆಗಂಗಿಲ್ಲ. ಸೊ ಇದನ್ನ ಮೊದಲು ಮೇನ್ ಪಾಯಿಂಟ್ ಔಟ್ ಮಾಡ್ಕೊರಿ. ನಮ್ ಸೈಡ್ ಮಂದಿಲ್ಲ ಏನಂತೀರಿ, ಹೋಗುತ್ತಾನ ಅಡ್ಡ ತ್ರಾಸ, ಹೋದ್ಮೇಲ ಏನ ಎಲ್ಲಾ ಆರಾಮ ಅಲ್ಲೇ ಅಂತೇಳಿ ಮಾತಾಡ್ತಿರ್ತೀರಿ. ಬೇಸಿಕಲಿ ಈ ಲರ್ನಿಂಗ್ ಅನ್ನೋದಿಲ್ಲ, ಇದು ಲೈಫ್ ಟೈಮ್. ಇದು ಒಂದ್ಸಲ ನಾವು ಒಳಗ್ ಹೋದ್ರು ಆತು, ಹೋದ್ಮೇಲೂ ಆತು, ಅಲ್ಲಿ ನೀ ಮಾಡ್ಲಿಲ್ಲ ಅಂದ್ರೆ ನೀನ್ ತೆಗೆದು ಹೋಗದ್ ಬಿಡ್ತಾರ. ಈಗ ಮೊನ್ನೆ ತೆಗೆದೋಗಿತಾರಲ್ಲ ಲೇ ಆಫ್, ಅದು ಇದು ಫೈರ್ ಅಪ್ ಮಾಡ್ತಾರಲ್ಲ. ಸೊ ಎಲ್ಲಾ ಕಡೆ ನಿಮ್ ಪಾಯಿಂಟ್ ಔಟ್ ಮಾಡ್ತಿರ್ತಾರ, ಇದನ್ನ ಪಾಯಿಂಟ್ ಮಾಡ್ಕೊರಿ. ಇವಾಗ ನೆಕ್ಸ್ಟ್ ನಾವು ರೋಡ್ ಮ್ಯಾಪ್ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ರೋಡ್ ಮ್ಯಾಪ್ ಅಂತ ಬಂದಾಗ ಈಗ ಕಂಪ್ಲೀಟ್ ಬಿಗಿನರ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ಹೇಳ್ಬೋದಾ? ಅಂದ್ರ ಇವಾಗ ಏನೋ ನನ್ಗೆ ಗೊತ್ತಿಲ್ಲ, ಸೊ ನಾ ಎಲ್ಲಾನು ಇವಾಗ್ಲೇ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದ್ರ ಟೈಮ್ ಲೈನ್ ರಿಯಲಿಸ್ಟಿಕ್ ಆಗಿ ಎಷ್ಟು 6 months, ಇದು 1 year, ಈ ತರ ಒಂದು ರೋಡ್ ಮ್ಯಾಪ್ ಮಾಡ್ಕೋಬೇಕಂದ್ರೆ ಯಾವ ತರ ನೀವು ಹೇಳ್ಬೋದು ನಮ್ಮ ಮಂದಿಗೆ? ರೋಡ್ ಮ್ಯಾಪ್ ಡಿಪೆಂಡ್ಸ್, ನಾವು ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದು ಫಸ್ಟ್. ಇವಾಗ ನಾನು ಡೈಲಿ 5-6 ತಾಸು ಇದಕ್ಕ ನಾ ಡೆಡಿಕೇಟೆಡ್ ಆಗಿ ಕೊಡ್ತೀನು. ಇಲ್ಲ ನಂದೇನು ಇವಾಗ ಏನು ಕಲಿದಿಲ್ಲ, ನಾ ಪೂರ ನಂದು 10 ತಾಸ 12 ತಾಸ ಕೂತು ಓದ್ತೇನಂದ್ರ ಅದ್ರ ಟೈಮ್ ಲೈನ್ಸ್ ಬೇರೆ, 5-6 ತಾಸು ಕೊಡ್ತೀನಿ ಟೈಮ್ ಲೈನ್ಸ್ ಬೇರೆ. ಇಲ್ಲ ನಾ ವರ್ಕಿಂಗ್ ಪ್ರೊಫೆಷನಲ್ ದನಿ, ನಾ ಡೈಲಿ 1-2 ತಾಸು ಟೈಮಿಂಗ್ ಕೊಡ್ತಂದ್ರ ಅದ್ರ ಟೈಮ್ ಲೈನ್ಸ್ ಬೇರೆ. ಬಟ್ ಟೈಮ್ ಮ್ಯಾಟರ್ ಆಗಂಗಿಲ್ಲ. ನೀವು ಎಷ್ಟು ಇನ್ ಡೆಪ್ತ್ ಕಲಿತೀರಿ, ಎಷ್ಟು ನೀವು ಅಪ್ಸ್ಕಿಲ್ ಹಾಕಿರಿ, ಎಷ್ಟು ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರ್ತಿ, ಅದು ಮ್ಯಾಟರ್ ಆಗತ್ತ. ಲ್ಯಾಂಗ್ವೇಜ್ ಅಂದ್ರೂ ಆಲ್ರೆಡಿ ಹೇಳೈತಿ, ಲ್ಯಾಂಗ್ವೇಜ್ ಏನ್ ಕಲಿಬೇಕು, ರಿಸೋರ್ಸ್ ಏನಾವತ್ತ, ನಾವ್ ಹೆಂಗ್ ಕಲಿತೀವಿ, ನಾವ್ ಹೆಂಗ್ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ಸ್. ಓಕೆ. ಇವಾಗ ರೋಡ್ ಮ್ಯಾಪ್ ಅಂತ ಬಂದಾಗ ಇನ್ನೊಂದು ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೋದೇನಂದ್ರೆ, ಸೊ ಇವಾಗ ನೀವು ಡೇಟಾ ಸೈನ್ಸ್ ಆಗಿರ್ಬೋದು, ಅಥವಾ ಇವಾಗ ಅಮೆಝಾನ್ದಾಗ ವರ್ಕ್ ಮಾಡತ್ತೀರಿ, ಮೊದಲೇ ಎಕ್ಸೆಂಚರ್ದಾಗ ವರ್ಕ್ ಮಾಡಿರಿ, ನೀವು ಯಾವ ತರ ಒಂದು ರಿಯಲ್ ರೋಡ್ ಮ್ಯಾಪ್ ಮಾಡ್ಕೊಂಡಿದ್ರಲ್ಲ ಅದನ್ನ ಒಂದ್ ಸ್ವಲ್ಪ ನಮಗೆ ಶೇರ್ ಮಾಡ್ಬೋದು. ನಮ್ಮ ಯಾರು ಕೇಳ್ತಾರ ನಮ್ಗೆ ಅವ್ರಿಗೆ ಒಂದ್ ಸ್ವಲ್ಪ ರೋಡ್ ಮ್ಯಾಪ್ ಸಿಕ್ತಂದ್ರೆ ರಿಯಲ್ ರೋಡ್ ಮ್ಯಾಪ್ ಇರ್ತೈತಲ್ಲ, ಸೊ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಬೋದು.
ಸೊ ಇದೊಂದು ನಮ್ದು ರಿಕ್ವೆಸ್ಟ್, ನೀವು ಶೇರ್ ಮಾಡ್ತೀನಿ. ರೋಡ್ ಮ್ಯಾಪ್ ಒಂದ್ ಸ್ವಲ್ಪ ಕಳ್ಸಿದ್ರೆ ನಾವು ಅವರಿಗೆ ಶೇರ್ ಮಾಡೋಣ. ಹ್ಮ್. ಸೊ ಇದೊಂದು ಹೆಲ್ಪ್ ಆಗ್ತೈತಿ. ಇನ್ನೊಂದೇನಂದ್ರೆ ಯಾವ ಮಿಸ್ಟೇಕ್ ನ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ಬೇಕು. ಯಾವಾಗ ಈ ರೋಡ್ ಮ್ಯಾಪ್ ನಾವೆಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿರ್ತೀವಿ, ಅವಾಗ ಮತ್ತೆ ಒನ್ ರಿಸೋರ್ಸ್ ಆರ್ ಒನ್ ಹ್ಯಾಬಿಟ್ ಯಾವ್ದು ಹೆಲ್ಪ್ ಆಗ್ತೈತಿ? ಇವೆರಡು ಕ್ವಶನ್ ಒಂದ್ ಸ್ವಲ್ಪ. ಮಿಸ್ಟೇಕ್ ಯಾವ್ದು ಅವಾಯ್ಡ್ ಮಾಡ್ಬೇಕಂದ್ರೆ, ಒಂದ್ ಯಾವ್ದೋ ರೋಡ್ ಮ್ಯಾಪ್ ಹೊಡೆದಾರಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟ್ರೈ ಔಟ್ ಮಾಡ್ರಿ. ಇಲ್ಲ ಆಗಂಗಿಲ್ಲ ಬಿಡುದು ಬೇಡ, ಒಂದ್ ಅಟ್ಲೀಸ್ಟ್ ಒಂದ್ 2 ರಿಂದ 3 ತಿಂಗಳು ಟ್ರೈ ಔಟ್ ಮಾಡ್ರಿ. ಇಲ್ಲ ನಂಗೆ ಬಾ ಹಾರ್ಡ್ ಆಗತ್ತಿದ್ದಿ, ನಂಗೆ ಏನೂ ತಲೆಯಾಗ ಹೊಂಟಿಲ್ಲ ಅಂದ್ರ ನೀವ್ ಬಿಡ್ಬೋದು. ನಮ್ ಸೈಡ್ ಮಂದಿ ಹೆಂಗ್ ಮಾಡ್ತಾರ ಅಂದ್ರೆ ಅಟ್ಲೀಸ್ಟ್ ಒಂದ್ ತಿಂಗ್ ಕಲಿತಾರೋ, ಇಲ್ಲ ಮತ್ ಬೇರೆ ಕಡೆ ಸ್ವಿಚ್ ಹಾಕಾರ. ಸೊ ಬೆಟ್ರಿ ಏನ ಒಂದ್ ಸ್ಟಿಕ್ ಆನ್ ಆಗಿರೋ ಒಂದಕ್ಕ. ನೆಕ್ಸ್ಟ್ 2ನೇ ಕ್ವಶನ್, ಇದು 2 ಕ್ವಶನ್. ಇನ್ನೊಂದು ಕ್ವಶನ್ ಬಂದ, ಒನ್ ರಿಸೋರ್ಸ್ ಆರ್ ಒನ್ ಹ್ಯಾಬಿಟ್ ಮೋಸ್ಟ್ ಹೆಲ್ಪ್ಡ್ ಯಾವ್ದು? ಹ್ಯಾಬಿಟ್ ಕನ್ಸಿಸ್ಟೆನ್ಸಿ ಮೇನ್. ಎಸ್. ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀರಿ ಅದ್ ನಿಮ್ಗೆ ಉಪಯೋಗ ಆಗುತ್ತೆ ಇನ್ ಲಾಂಗ್ ಟರ್ಮ್ ಒಳಗಡೆ. ಮತ್ತೆ ಒನ್ ರಿಸೋರ್ಸ್ ಆಸ್ ಇನ್ ಇಟ್ ಮೇ ಬಿ ಎನಿ ಇಂಟರ್ನ್ಶಿಪ್ ಕೋರ್ಸ್ ಆರ್ ಯೂಟ್ಯೂಬ್ ರಿಸೋರ್ಸ್ ಆರ್ ಚಾಟ್ ರಿಸೋರ್ಸ್. ಹಾ, ಓಕೆ. ರಿಸೋರ್ಸ್ AI ನ ಬೆಟ್ರ್. ಇವನ್ ಯೂಟ್ಯೂಬ್ ಅದೆಲ್ಲ ಕಂಪೇರ್ ಮಾಡ್ರ AI ನಿಮ್ಗೆ ರೋಡ್ ಮ್ಯಾಪ್ ಸಿಗುತ್ತೆ. ಅದ್ರ ಬೇಸ್ಡ್ ಆನ್ ನೀವು ಯೂಟ್ಯೂಬ್ನಾಗ ಇಂಡಿವಿಜುವಲ್ ಆಗಿ ಕಲ್ಕೋರಿ, ಇಲ್ಲ ನೀವು ಚಾಟ್ GPT ನ ಆಸ್ ಏನ ನಿಮ್ದು ಪರ್ಸನಲ್ ಅಸಿಸ್ಟೆಂಟ್ ಆಗಿರೇ ಮಾಡ್ಕೊಂಡು ಕಲಿಬಹುದು. ಅದೇನಿಲ್ಲ. ಇಲ್ಲ ನಿಮ್ಗೆ ಯೂಟ್ಯೂಬ್ನಾಗ ಪರ್ಟಿಕ್ಯುಲರ್ಲಿ ನಂಗೆ ಯಾರೋ ಒಬ್ರೇ ಹೇಳ್ಬೇಕು ಅನ್ನೋದಿತ್ತಂದ್ರ ಅವು ನನ್ನ ಬ್ರಾಡ್ಕಾಸ್ಟ್ ಚಾನಲ್ ಇವ್ರು ಕೊಡ್ತೀನಿ, ಅವ್ರು ನೀವು ಯೂಸ್ ಮಾಡ್ಕೋರಿ. ಇಲ್ಲ ನಿಮ್ಗೆ ಪೇಡ್ ಕೋರ್ಸಸ್ ಬೇಕಂದ್ರೆ ರಗಡ್ ಅದಾವು, ಅದು ಡಿಪೆಂಡ್ಸ್ ನಿಮ್ ಬಜೆಟ್ ಮೇಲೆ, ಅದು ಅದ್ರ ಮೇಲೆಲ್ಲ ಡಿಪೆಂಡ್ ಐತಿ. ನನ್ ಸಜೆಷನ್ ಬೆಟ್ರ ಚಾಟ್ GPT ಯೂಸ್ ಮಾಡ್ಕೋರಿ. ಅದ್ ನಿಂಗೆ ನೀವು ಆಕ್ಚುಲಿ ನಿಮ್ದು ಪ್ರಾಂಪ್ಟ್ ಇನ್ಪುಟ್ ಕೊಡ್ರಿ, ಅದಕ್ಕೆ ನಂಗೆ ಇಟ್ ಟೈಮ್ ಐತಿ ಇಟ್ಟೆಲ್ಲ ಹೇಳಿದ್ರಿಂದ ಅದು ನಿಮ್ಗೆ ಜೆನ್ಯೂನ್ ಆಗಿ ಅದೊಂದು ಆನ್ಸರ್ ಕೊಡ್ತದೆ. ಅದ್ರ ಮೇಲೆ ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಹಾಕಿಲ್ಲ, ನೀವು ಬೆಟ್ರ್ ಯೂಟ್ಯೂಬ್ ಹೋಗಿರೋ, ಇಲ್ಲ ನಿಮ್ ಬಜೆಟ್ ಇತ್ತಂದ್ರೆ ನೀವು ಪೇಡ್ ಕೋರ್ಸಸ್ ತಗೋತಿರೋ, ಯಾವ್ದು ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ನೀವೇ ಮಾಡ್ಬೇಕು, ನೀವೇ ತ್ರಾಸ್ ತಗೋಬೇಕು, ನೀವೇ ಕಲಿಬೇಕು. ಸೊ ನೀವು ನಿಮ್ ಡಿಪೆಂಡ್ಸ್. ಹೇಳಿದಂಗ ತಲೆಯಾಗ ಇಟ್ಕೋರಿ. ರೊಕ್ಕಿತ್ತು ಪೇಡ್ ಮಾಡ್ರಿ, ಇಲ್ಲಾಂದ್ರೆ ಫ್ರೀ ಒಳಗನಕ ಸಿಗತ್ತಾವ. ಸೊ ಎಂಡ್ ಆಫ್ ದ ಡೇ ನೀವ ಕಲಿಬೇಕು. ನಿಮ್ದು ಏನಿ ಅವ್ರು ಪೇಡ್ ಮಾಡ್ಯಾರ ಅಂತೇಳಿ ಅವ್ರ ನಿಮ್ ತಲೆಯಾಗ ಬಂದೇನ್ ತುಂಬಂಗಿಲ್ಲ. ಸೊ ನೀವ ಕಲಿಬೇಕು. ಇದನ್ನೊಂದು ಪಾಯಿಂಟ್ ಔಟ್ ಮಾಡ್ಕೋರಿ, ಹೆಲ್ಪ್ ಆಗ್ತೈತಿ. ಸೊ ಇವಾಗ ನೆಕ್ಸ್ಟ್ ಮೂವ್. ಈಗ ಒಂದ್ ಸ್ವಲ್ಪ ಫನ್ ಕ್ವಶನ್ಸ್ ಅಂದ್ರೆ ಇವರು ಆಡಿಯನ್ಸ್ ಕೇಳ್ಯಾರ. ಅವ್ರ ಏನ್ ಕೇಳಾರಪ್ಪ ಅಂದ್ರೆ, ಇವಾಗ ಇಫ್ 24 hours ಏನಾರ ಇಂಟರ್ನೆಟ್ ಡಿಸ್ಕನೆಕ್ಟ್ ಆತಂದ್ರ ಫಸ್ಟ್ ಏನ್ ಬ್ರೇಕ್ ಆಗ್ತೈತಿ? ವರ್ಲ್ಡ್ ವೈಡ್ ಆಗಿರ್ಬೋದು, ಕಾರ್ಪೊರೇಟ್ ಸೆಕ್ಷನ್ ಒಳಗೆ ಫಸ್ಟ್ ಬ್ರೇಕ್ ಆಗುತ್ತೆ ಕಮ್ಯುನಿಕೇಶನ್. ಮೇನ್ ಇಂಟರ್ನೆಟ್ ಇಂದನೇ ಎಲ್ಲ ಐತಿ. ಮೇನ್ ಕಮ್ಯುನಿಕೇಶನ್ ಬ್ರೇಕ್ ಆಯ್ತಂದ್ರ ನೋ ಯೂಸ್. ಸೊ ಅದೇ ಮೇನ್. ಓಕೆ. ಇವಾಗ ಲಾಸ್ಟ್ ಏನಂದ್ರ, ಈ ಸ್ಟೂಡೆಂಟ್ಸ್ಗೆ ಬಿಗಿನರ್ಸ್ಗೆ ಏನ್ ಪವರ್ಫುಲ್ ಒಂದು ಅಡ್ವೈಸ್ ಹೇಳ್ತೀರಿ ನೀವು? ಅಡ್ವೈಸ್ ಅಂದ್ರ ಯಾವಾಗೂ ಬ್ರೇಕ್ ಆಗ್ಬೇಡ್ರಿ, ಸ್ಟಾರ್ಟ್ ಮಾಡ್ರಿ, ಟ್ರೈ ಹಾರ್ಡ್. ಅದಾದ್ಮೇಲೆ ಇಲ್ಲ ಇನ್ನೊಬ್ಬರ ಜೋಡಿ ಕಂಪೇರ್ ಮಾಡ್ಕೋಬೇಡ್ರಿ, ನಿಮ್ ಜೋಡಿ ನೀವು ಕಂಪೇರ್ ಮಾಡ್ಕೋರಿ. ಕಲೀರಿ, ಡೈಲಿ ಲರ್ನಿಂಗ್ ಇರ್ಲಿ, ಡೈಲಿ ಪ್ರೋಗ್ರೆಸ್ ಇರ್ಲಿ, ಹೊಸ ಸ್ಕಿಲ್ ಸೆಟ್ ಬರ್ತಿರ್ತಾವು, ಕಲ್ಕೋತಾ ಇರ್ರಿ. ಡಿಮೋಟಿವೇಟ್ ಆಗಕ್ ಹೋಗ್ಬೇಡ್ರಿ. ನೀವೊಂದು ಟೈಮ್ ಲೈನ್ ಹಾಕೋರಿ, ಗೋಲ್ಸ್ ಹಾಕೋರಿ. ಇಲ್ಲ ನಾ 6 ತಿಂಗಳಿಗೆ ಇದನ್ನ ಮಾಡ್ಕೊತ ಅಂದ್ರೆ ಅಟ್ಲೀಸ್ಟ್ ಒಂದು 10% ಅದರದ್ದು ಅಚೀವ್ ಮಾಡ್ರಿ, ಏನೋ ಒಂದು ಜೀವನದಾಗ ಮಾಡಿದಂಗ ಆಕೈತಿ. ಸೊ ಬೆಟ್ರಿ ಡೇ ಟು ಡೇ ಲರ್ನಿಂಗ್ ಇರ್ಲಿ, ಅಷ್ಟ ಮತ್ತೇನಿಲ್ಲ. ನೀವು ಕಲಿಯಾಕತ್ತಿರೋದು ಆಬ್ವಿಯಸ್ಲಿ ನಿಮಗೆ ಎಕ್ಸ್ಪೋಜರ್ ಸಿಗುತ್ತಾ, ನೀವು ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಬರುತ್ತೆ. ಓಕೆ, ಫೈನಲಿ ಎಲ್ಲ ನಿಮ್ದು ಏನು ಡೌಟ್ಸ್ ಅದಾವ ಎಲ್ಲ ಕ್ಲಿಯರ್ ಆಗ್ಯಾವ ಅಂತ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಏನಾರು ಡೌಟ್ಸ್ ಇದ್ದು ಅಂದ್ರೆ ನೀವು ಜಸ್ಟ್ ಕಮೆಂಟ್ ಮಾಡ್ರಿ, ನಾವು ಅವ್ರನ್ನ ರೀಚ್ ಔಟ್ ಮಾಡಿ ಅವ್ರಿಂದ ಏನೇನು ನಮ್ಗೆ ತೊಗೋಬೋದು ಅಂತೇಳಿ ರಿಸೋರ್ಸಸ್ನ ನಾ ಎಲ್ಲ ತೊಗೊಂಡು ನನ್ನ ಕಮ್ಯುನಿಟಿ ಒಳಗೆ ನಾನು ಶೇರ್ ಮಾಡಿರ್ತಾನು. ನೀವು DM ಮಾಡ್ರಿ, ಕಮ್ಯುನಿಟಿ ಲಿಂಕ್ ಬೇಕಂದ್ರೆ ನಾನು ಡೈರೆಕ್ಟ್ ಶೇರ್ ಮಾಡಿರ್ತಾನು, ಅಥವಾ ನಾನು ಬಯೋದಾಗ ಅದನ್ನ ಲಿಂಕ್ ಹಾಕಿರ್ತಾನೆ. ಈಗ ಹೇಳ್ಬೋದ, ಇದೊಂದೇನೋ ನಾವು ಸ್ಟಾರ್ಟ್ ಮಾಡಿವಿ ಪಾಡ್ಕಾಸ್ಟ್, ಇದರಿಂದ ಹೆಲ್ಪ್ ಆಗ್ತೈತೇನೋ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅಥವಾ ಬಿಗಿನರ್ಸ್ಗೆ, ಫ್ರೆಶರ್ಸ್ ಯಾರು ಇವಾಗ ಪ್ರಿಪೇರ್ ಮಾಡ್ತಿರ್ತಾರೋ? ಫಸ್ಟ್ ನಮ್ಮ ಸೈಡ್ ಮಂದಿಗೆ ಆಲ್ಮೋಸ್ಟ್ ಈಗ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ದಾಗ ಹೋದ್ರೆ, ಇವಾಗ ತೆಲುಗುದಾಗ, ತಮಿಳ್ದಾಗ, ಹಿಂದಿ ಒಳಗ ರೋಡ್ ಮ್ಯಾಪ್ಗಳು ಸಿಗ್ತಾವು. ಅಲ್ಲಿ ಯಾರೋ ಒಂದು ರಿಸೋರ್ಸ್ ಐತಿ, ಅಲ್ಲಿ ಸಿಗ್ತೈತಿ. ಬಟ್ ಇವ್ರು ಟ್ರೈ ಮಾಡತ್ತಿದ್ ಏನಂದ್ರೆ, ನಮ್ದು ಉತ್ತರ ಕರ್ನಾಟಕದಾಗ ನಮ್ಮಲ್ಲಿ ನಮ್ಮ ಮಂದಿ ಮಾತಾಡಕ್ ಅನಿಸ್ತಾರೋ, ಕಮ್ಯುನಿಕೇಶನ್ ಗ್ಯಾಪ್ ಅಷ್ಟೇ, ಮತ್ತೇನಿಲ್ಲ. ಸೊ ಅದನ್ನೊಂದು ಟ್ರೈ ಮಾಡತ್ತಾರ ಅಷ್ಟ, ಮತ್ತೇನಿಲ್ಲ. ಅಟ್ಲೀಸ್ಟ್ ನಮ್ಮ ಸೈಡ್ ಮಂದಿಯಿಂದ ನಮ್ಮ ಸೈಡ್ದವ್ರಿಗೆ ಉಪಯೋಗ ಆಗಲೇನು ಒಂದೊಂದು ಇಂಟೆನ್ಷನ್ಲಿ ಟ್ರೈ ಮಾಡತ್ತಾರೋ ಆಗ್ಲಿ. ನಮ್ ಕಡೆಯಿಂದ ಏನಕ್ಕೈತಿಲ್ಲ ರಿಸೋರ್ಸ್, ಅಂಡ್ ಇವ್ರ ಕಡೆಯಿಂದ ಏನಕ್ಕೈತಿಲ್ಲ ಅವ್ರ ರಿಸೋರ್ಸ್ ತಂದು ಕೊಡ್ತಾರೋ. ಟ್ರೈ ಮಾಡ್ರಿ, ಮತ್ತೇನಿಲ್ಲ. ಯಾವ್ದು ದೊಡ್ಡದೇನಲ್ಲ, ನೀವು ಒನ್ಸ್ ಏನ ಅದ್ರ ಹೇಳಿದ್ರಿ ಅಂದ್ರ ಸೊ ಟ್ರೈ ಮಾಡ್ರಿ ಅಷ್ಟೇ. ಓಕೆ, ಇವಾಗ ಪಾಡ್ಕಾಸ್ಟ್ ಮುಗಿಸೋ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ದು ವ್ಯಾಲ್ಯೂಯಬಲ್ ಟೈಮ್ ಮತ್ತು ಇನ್ಸೈಟ್ಸ್ಗೆ.
ಹಿಂಗ ನಮ್ಗ ಏನ ಇದ್ರೊಳಗ ನಮ್ಗೆ ಏನೋ ನಮ್ ಮಂದಿ ಏನಾರ ಡೌಟ್ಸ್ ಅದು ಕೇಳಿದ್ರ ಸೊ ನಾವ್ ನಿಮ್ಗ ರೀಚ್ ಔಟ್ ಮಾಡ್ತೀವಿ. ಸ್ವಲ್ಪ ನಮ್ಗ ರೆಸ್ಪಾನ್ಸ್ ಮಾಡ್ತಿರ್ರಿ ಯಾವಾಗ್ಲೂ. ಈ ಎಪಿಸೋಡ್ ನಿಮ್ಗ ಎಲ್ಲಾರ್ಗು ಹೆಲ್ಪ್ಫುಲ್ ಆಗಿತ್ತಂದ್ರ ಜಸ್ಟ್ ಕಮೆಂಟ್ ಮಾಡ್ರಿ, ಕಂಟಿನ್ಯೂ ಮಾಡ್ರಿ ಹಿಂಗ ಅಂತೇಳಿ. ಮತ್ ನಿಮ್ಗೆ ಏನಾರೇ ಇಲ್ಲ ಇವ್ರನ್ನ ಇನ್ನೊಂದ್ಸಲ ಕರ್ಸುನು, ನಿಮ್ಗೆ ಏನಾರೇ ಇವ್ರದ ಬ್ಯಾಕ್ ಗ್ರೌಂಡ್ ಒಳಗೆ ಏನಾರೇ ನಿಮ್ಗ ಇಂಟ್ರೆಸ್ಟ್ ಇತ್ತಂದ್ರ ಏನೋ ಕೇಳ್ಬೇಕು ಅನ್ನೋದಿತ್ತಂದ್ರ ಸೊ ಇನ್ನೊಂದ್ಸಲ ಇವ್ರ ಜೊತೆ ಇನ್ನೊಂದ್ ಸೀಸನ್ ಮಾಡು, ಇನ್ನೊಂದ್ ಎಪಿಸೋಡ್ ಮಾಡುನು. ಸೊ ಏನೇ ಇದ್ರು ನಮ್ಗ ರೀಚ್ ಔಟ್ ಮಾಡ್ರಿ. ಈ ಪಾಡ್ಕಾಸ್ಟ್ ನಿಮ್ಗ ಇವತ್ತಿನ ಫಸ್ಟ್ ಎಪಿಸೋಡ್ ಹೆಲ್ಪ್ ಆಗೈತೆ ಅಂತ ಅನ್ಕೋತನು. ಜೈ ಆಂಜನೇಯ. ನೆಕ್ಸ್ಟ್ ಪಾಡ್ಕಾಸ್ಟ್ನಾಗ ನಾನು ನಿಮ್ ಜೊತೆ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ ಕಡೆಯಿಂದ ಒಂದ್ ಸ್ಮಾಲ್ ಅಪ್ರಿಸಿಯೇಷನ್ ಐತಿ, ಬಾಳ ಸ್ಮಾಲ್ ಅನ್ಕೊಂತೇವಿ. ಹಿಂಗ ನಮ್ಗ ಸಪೋರ್ಟ್ ಆಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.